MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಧ್ಯರಾತ್ರಿಯವರೆಗೂ ಕೆಎಸ್ ಪರೀಕ್ಷೆ ಹಾಲ್ ಟಿಕೆಟ್ಗಾಗಿ ಪರದಾಟ. ಉತ್ತರ ಪ್ರದೇಶ, ದೆಹಲಿ, ತಮಿಳುನಾಡಿನಲ್ಲೂ ವರುಣಾರ್ಭಟ. ಎಲ್ಲ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಇಂದು ನಡೆಯಲಿರುವ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಕೆಪಿಎಸ್ಸಿ ಮಧ್ಯರಾತ್ರಿವರೆಗೆ ಹಾಲ್ ಟಿಕೆಟ್ ವಿತರಣೆ ಮಾಡಿತು. 120 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಹೈಕೋರ್ಟ್ ಸೂಚನೆ ನೀಡಿದ ಬೆನ್ನಲ್ಲೇ ಮಧ್ಯರಾತ್ರಿವರೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಹಾಲ್ ಟಿಕೆಟ್ ವಿತರಿಸಿತು. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂದೆ ಮಳೆ ನಡುವೆಯೂ ಹಾಲ್ ಟಿಕೆಟ್ಗಾಗಿ ಕಾದು ನಿಂತ ಅಭ್ಯರ್ಥಿಗಳು ಇನ್ನಿಲ್ಲದಂತೆ ಪರದಾಡಿದ್ರು. ಕೆಪಿಎಸ್ಸಿ ಎಡವಟ್ಟಿಗೆ ಅಭ್ಯರ್ಥಿಗಳು ಮಧ್ಯರಾತ್ರಿ ಆದ್ರೂ ಹಾಲ್ ಟಿಕೆಟ್ಗಾಗಿ ಪರದಾಡಿದ್ರು. ಪುಟ್ಟ ಮಕ್ಕಳನ್ನ ಎತ್ಕೊಂಡು ಬಂದಿದ್ದ ತಾಯಂದಿರು, ನಾವು ದಾವಣಗೆರೆ, ಬಾಗಲಕೋಟೆಯಿಂದ ಬರಬೇಕು, ಹೀಗೆ ಮಧ್ಯರಾತ್ರಿ ಮಕ್ಕಳನ್ನ ಎತ್ಕೊಂಡು ಬಂದು ಹಾಲ್ ಟಿಕೆಟ್ ಪಡೆದುಕೊಳ್ಳೋಕೆ ಆಗತ್ತಾ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಕೇರಳದ ತಿರುವನಂತಪುರಂ ಸಮೀಪ 8,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ವಿಳಿಂಜಂ ಆಳಸಮುದ್ರ ಬಹುಪಯೋಗಿ ಬಂದರನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ಈ ಬಂದರಿನಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹಡಗು ಸಾಗಣೆಯಲ್ಲಿ ಭಾರತಕ್ಕೆ ಒಂದು ಮಹತ್ವದ ಪಾತ್ರ ಸಿಕ್ಕಂತಾಗುತ್ತೆ. ತಮಿಳುನಾಡಿನಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ತೆಂಕಾಸಿಯಲ್ಲಿರುವ ಶಂಕರನಾರಾಯಣ ದೇಗುಲಕ್ಕೆ ಮಳೆ ನೀರು ನುಗ್ಗಿದ್ದು ಭಕ್ತರು ಇನ್ನಿಲ್ಲದಂತೆ ಪರದಾಡಿದ್ರು. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಮಧುಮಲೈ, ನೀಲಗಿರಿ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಿದೆ. ಉತ್ತರ ಪ್ರದೇಶದಲ್ಲಿ ವರುಣಾರ್ಭಟಕ್ಕೆ 2 ಬಲಿಯಾಗಿದ್ದಾರೆ. ಟೆರೈ ಮತ್ತು ಪಶ್ಚಿಮ ಘಟ್ಟ ಸೇರಿದಂತೆ 33 ಜಿಲ್ಲೆಗಳಲ್ಲಿ ಗಂಟೆಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. 58 ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಸುರಿದ ಮಳೆಗೆ ಗಾಜಿಯಾಬಾದ್ನ ಸಿದ್ಧಾರ್ಥ ವಿಹಾರ್ನಲ್ಲಿರುವ ಪ್ರತೀಕ್ ಗ್ರ್ಯಾಂಡ್ ಸಿಟಿ ವಸತಿ ಸಂಕೀರ್ಣ ಮಳೆಯ ನೀರಿನಿಂದ ಜಲಾವೃತವಾಗಿತ್ತು. ಮಥುರಾದಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಹಲವು ಏರಿಯಾಗಳಲ್ಲಿ ಮಳೆ ಪ್ರವಾಹ ಸೃಷ್ಟಿಸಿದೆ. ಭೂತೇಶ್ವರ, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹಲವು ಏರಿಯಾಗಳಲ್ಲಿ ನೂರಾರು ವಾಹನಗಳು ಮಳೆ ನೀರಿನಲ್ಲಿ ಮುಳುಗಿದ್ವು. ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಡಿದ್ರು. ವರುಣನ ಕಡುಕೋಪಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. 124 ವರ್ಷಗಳ ಬಳಿಕ ಮೇ ತಿಂಗಳಿನಲ್ಲಿ ಈ ಪರಿ ಮಳೆಯಾಗ್ತಿದೆ. ನಿನ್ನೆ ಬೆಳಿಗ್ಗೆ 2 ಗಂಟೆಯಲ್ಲಿ 77 ಮಿಲಿಮೀಟರ್ ಮಳೆಯಾಗಿದೆ. ನಜಾಫ್ ಗಢದಲ್ಲಿ ಮಳೆಗೆ 4 ಮೃತಪಟ್ಟಿದ್ದಾರೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದೆ. 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ವಿಳಂಬವಾಯಿತು. ಅಕ್ರಮ ಸಿಲಿಂಡರ್ ಸಾಗಾಟ ಮಾಡುತ್ತಿದ್ದವರನ್ನ ಸ್ಥಳೀಯರೇ ಹಿಡಿದಿದ್ದಾರೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. 2 ಟಾಟಾ ಏಸ್ ವಾಹನಗಳಲ್ಲಿ ಅಕ್ರಮ ಸಿಲಿಂಡರ್ ಸಾಗಾಟ ಎಗ್ಗಿಲ್ಲದೆ ನಡೆದಿದೆ. ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮದ ಬಳಿ 2 ಟಾಟಾ ಏಸ್ ವಾಹನದಲ್ಲಿ 64 ಅಕ್ರಮ ಅಡುಗೆ ಅನಿಲ ಸಾಗಾಟ ಮಾಡಲಾಗಿದೆ. ಸಿಲಿಂಡರ್ ಸಾಗಿಸುತ್ತಿದ್ದ ಮಾಹಿತಿ ತಿಳಿದು ವಾಹನವನ್ನ ಸ್ಥಳೀಯರು ತಡೆದ್ರು. ಸ್ಥಳೀಯರು ಬರ್ತಿದ್ದಂತೆ ವಾಹನ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ರೀಫಿಲ್ಲಿಂಗ್ ಮಾಡಲು ಸಿಲಿಂಡರ್ ಸಾಗಾಟ ಮಾಡುತ್ತಿರುವ ಶಂಕೆ ವ್ಯಕ್ತವಾಗಿದೆ. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಭಟನಾ ಸಮಾವೇಶ ನಡೆಯಿತು. ದೆಹಲಿ ಮುಸ್ಲಿಂ ಮುಖಂಡ ಮೌಲಾನಾ ಅಬು ತಾಲಿಬ್ ರೆಹಮಾನಿ ಮಾತನಾಡಿ, ದೇಶದಲ್ಲಿ ಅಲ್ಲಾಹನನ್ನ ನಂಬುವ ಎಲ್ಲರನ್ನ ನಾವು ಮುಸ್ಲಿಂ ಎನ್ನುತ್ತೇವೆ. ಮದರಸಾಗಳಲ್ಲಿ ದೇಶ ರಕ್ಷಣೆ ಮಾಡೋದನ್ನ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಆಯುಕ್ತರ ಬದಲಾವಣೆ ಬೆನ್ನಲ್ಲೇ ಅಧಿಕಾರಿಗಳ ಸ್ಥಾನಪಲ್ಲಟವಾಗಿದೆ. ಬಿಬಿಎಂಪಿ ಹಿರಿಯ ಐಎಎಸ್ ಅಧಿಕಾರಿಗಳಾದ ಆಡಳಿತ ವಿಭಾಗದ ವಿಶೇಷ ಆಯುಕ್ತರಾಗಿ ನವೀನ್ ಕುಮಾರ್ ರಾಜು ನೇಮಕಗೊಂಡಿದ್ದಾರೆ. ಪ್ರಾಜೆಕ್ಟ್ಗೆ ವಿಶೇಷ ಆಯುಕ್ತರಾಗಿ ಅವಿನಾಶ್ ಮೆನನ್ ಸ್ಥಾನಪಲ್ಲಟವಾದರೆ ಶಿಕ್ಷಣ ಇಲಾಖೆಗೆ ಸೂರಲ್ಕರ್ ವಿಕಾಸ್ ಕಿಶೋರ್ ನೇಮಕಗೊಂಡಿದ್ದಾರೆ. ಈ ಹಿಂದೆ ಆರೋಗ್ಯ ವಿಭಾಗದಲ್ಲಿದ್ದ ಸೂರಲ್ಕರ್ ವಿಕಾಸ್ ಕಿಶೋರ್ ಬಿಬಿಎಂಪಿ ಅಧಿಕಾರಿಗಳಿಗೆ ಹೆಚ್ಚುವರಿ ಹುದ್ದೆ ನೀಡಿ ಆದೇಶಿಸಿದ್ದಾರೆ. ಕೆಎಎಸ್
MDS ಮುಖ್ಯ ಪರೀಕ್ಷೆ ಬರೆಯಲು 120 ಜನ ಅಭ್ಯರ್ಥಿಗಳಿಗೆ ಹೈಕೋರ್ಟ್ ತೀರ್ಪು ನೀಡಿದೆ. ಖುಷಿಯಲ್ಲಿದ್ದ ಅಭ್ಯರ್ಥಿಗಳಿಗೆ ಕೆಪಿಎಸ್ಸಿ ಮತ್ತೆ ಶಾಕ್ ಕೊಟ್ಟಿದೆ. ಹೈಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ನಿನ್ನೆ ರಾತ್ರಿ 12 ಗಂಟೆಯೊಳಗೆ ಮೂಲ ದಾಖಲಾತಿ ನೀಡಿ ಪರೀಕ್ಷಾ ಪ್ರವೇಶ ಪತ್ರ ತೆಗೆದುಕೊಂಡು ಹೋಗುವಂತೆ ಪ್ರಕಟಣೆ ಹೊರಡಿಸಿದೆ. ಗ್ರಾಮೀಣ ಅಭ್ಯರ್ಥಿಗಳು ರಾತ್ರಿ ವೇಳೆ ಹಾಲ್ ಟಿಕೆಟ್ ಪಡೆಯುವುದು ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಮುಂದೆ ಸರ್ಕಾರಿ ಶಾಲೆಗಳಲ್ಲಿಯೇ LKG ಮತ್ತು UKG ಶುರು ಮಾಡಲು ಸರ್ಕಾರ ಸಜ್ಜಾಗಿದೆ. ಅಂಗನವಾಡಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಈ ಶಾಲೆ ಶುರು ಮಾಡಲು ಸಿದ್ಧತೆ ನಡೆದಿದೆ. ಮುಂದಿನ ವರ್ಷದಿಂದಲೇ ಹಂತ ಹಂತವಾಗಿ ಆರಂಭಿಸಲು ಇಲಾಖೆ ಮುಂದಾಗಿದೆ. ಇದರಿಂದ ಲಕ್ಷಾಂತರ ಬಡ ಪೋಷಕರಿಗೆ ಸಹಾಯವಾಗಲಿದೆ ಅಂತ ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.